ಹಲೋ ಫ್ರೆಂಡ್ಸ್, ಈ ಕಾಲದಲ್ಲಿ ಅಂತೂ ಎಲ್ಲಿ ಹೋಗ್ಬೇಕಾದ್ರೂ ಮಾಸ್ಕ್ ಹಾಕೋದು ಸಾಧಾರಣ ಆಗಿದೆ. ಫ್ರೆಂಡ್ಸ್, ಮಾಸ್ಕ್ ಹಾಕುವಾಗ ದೊಡ್ಡ ಪ್ರಾಬ್ಲಮ್ ಇರೋದು ನಮ್ಮ ಕಿವಿ. ನಾವು ನೋಡಿ ಈ ರೀತಿಯಾಗಿ ಹಾಕುವಾಗ ಕಿವಿ ನೋವಾಗೋದು ಸಾಧಾರಣ ಆಗಿದೆ. ಆದ ಕಾರಣ ಇವತ್ತು ನಾನು ನೋಡಿ ಈ ರೀತಿಯಾದ ಮಾಸ್ಕ್ ಕನೆಕ್ಟರ್ಗಳನ್ನು ಮಾಡಿದ್ದೇನೆ. ಎರಡು ರೀತಿಯಲ್ಲಿ ಮಾಡಿದ್ದೇನೆ ಫ್ರೆಂಡ್ಸ್. ಮೊದಲಿಗೆ ಮಾಡಿರೋಂಥದ್ದು ಸುಲಭವಾಗಿದೆ, ಎರಡನೇದು ಮಾಡಿರೋದು ಇದಕ್ಕಿಂತ ಸುಲಭವಾಗಿದೆ. ಈ ರೀತಿಯಾಗಿ ನಾನು ಎರಡು ಮಾಸ್ಕ್ ಕನೆಕ್ಟರ್ಗಳನ್ನು ವೇಸ್ಟೇಜಿನಿಂದ ತಯಾರಿಸಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಳ್ಳಿದ್ದೀನಿ. ನನ್ನ ಹೆಸರು ಚಿನ್ಮಯ ಕೃಷ್ಣ, ಸಿಕೆ ಎಕ್ಸ್ಪರ್ಟ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡಿ, ಮೊದಲ ಮಾಸ್ಕ್ ಕನೆಕ್ಟರ್ ಅನ್ನು ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ಬೇಕಾದಂತ ನೋಡಿ ಈ ರೀತಿಯಾದೊಂದು ಪಾಂಡ್ಸ್ನ ಡಬ್ಬ ಆಗಿದೆ. ನೀವು ಯಾವುದೇ ಕಂಪನಿ ಯಾವುದೇ ಒಂದು ಪ್ಲಾಸ್ಟಿಕ್ ಡಬ್ಬವನ್ನು ಬಳಸ್ಬೋದು. ನಾನಿಲ್ಲಿ ವೈಟ್ ಕಲರ್ನ ಈ ರೀತಿಯಾದ ಡಬ್ಬವನ್ನು ಬಳಸ್ತಾ ಇದ್ದೇನೆ. ಇದರ ಪ್ಲಾಸ್ಟಿಕ್ ಕವರನ್ನು ರಿಮೂವ್ ಮಾಡಿದ್ದೇನೆ. ಹಾಗೆ ಕೆಳಗಿನ ಪ್ಲಾಸ್ಟಿಕ್ ಪೀಸ್ ಇದೆಯಲ್ಲ ಅದನ್ನು ಕೂಡ ನೈಸಾಗಿ ಕಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇನ್ನು ನಾವು ನೋಡಿ ಕತ್ತರಿ ಸಹಾಯದಿಂದ ಈ ರೀತಿಯಾಗಿ ಸಿಗೋ ರೀತಿಯಲ್ಲಿ ನೋಡಿ ಕಟ್ ಮಾಡಬೇಕಾಗಿದೆ ಪ್ಲಾಸ್ಟಿಕ್ ಈ ಡಬ್ಬವನ್ನು. ನೋಡಿ ಈ ವೈಟ್ ಕಲರ್ನ ಪೀಸ್ ನಮಗೆ ಬೇಕಾಗಿದೆ. ಇದರ ನಂತರ ನಾವು ಕಟ್ಟಿಂಗ್ ಪ್ಲೇಯರ್ ಸಹಾಯದಿಂದ ಆ ಕ್ಯಾಪನ್ನು ರಿಮೂವ್ ಮಾಡಿದ್ದೇವೆ ಮತ್ತು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ನಾವು ಕಟ್ ಮಾಡಿದ್ದೇವೆ. ಫ್ರೆಂಡ್ಸ್, ನಂತರ ನೋಡಿ ಈ ಮೇಲ್ನ ಆ ಕ್ಯಾಪ್ನ ರೀತಿಯಲ್ಲಿ ಇದೆಯಲ್ಲ ಅದನ್ನು ಕಟ್ ಮಾಡಿ ನೋಡಿ ಈ ರೀತಿಯಾದ ಒಂದು ಶೀಟ್ನ ರೀತಿಯಲ್ಲಿ ಮಾಡಬೇಕಾಗಿದೆ. ಫ್ರೆಂಡ್ಸ್, ನಾವು ಯಾವುದೇ ಬಿಸಿ ಮಾಡುವ ಆಗುತ್ತಿಲ್ಲ, ಈ ರೀತಿಯಾಗಿ ಫ್ಲೆಕ್ಸಿಬಲ್ ಆಗೇ ಇರಬೇಕಾಗಿದೆ. ನಂತರ ನೋಡಿ ನಾನು ಆ ಸೈಡ್ ಇದೆಲ್ಲ ಗೆರೆ ಹಾಕಿದೆ ಆ ರೀತಿಯಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಈಗ ನಾನು ನಿಮಗೆ ಇದರ ಅಳತೆಯನ್ನು ತೋರಿಸ್ತೀನಿ. ನೋಡಿ ಸೈಡಲ್ಲಿರೋ ನೈಸಾಗಿ ಕಟ್ ಮಾಡೋಣ. ಫ್ರೆಂಡ್ಸ್, ನಂತರ ನೋಡಿ ಈ ರೀತಿಯಾಗಿ ಉಲ್ಟ ರೀತಿಯಲ್ಲಿ ನಾವು ಮಡಿಸಬೇಕಾಗಿದೆ, ಯಾಕೆಂದರೆ ಅದು ಫ್ಲೆಕ್ಸಿಬಲ್ ಹಾಗೂ ಸ್ಟ್ರೈಟಾಗಿ ಬರಲಿಕ್ಕೆ. ನಂತರ ನೋಡಿ ನೀವು ಸ್ಕ್ರೀನ್ ಗಮನಿಸ್ಬೋದು, ಇದೇ ಅಳತೆಯಲ್ಲಿ ಒಂದು ಪೀಸ್ ನಮಗೆ ಬೇಕಾದಂತು, ಇದು ಮುಖ್ಯವಾದ ಪೀಸ್ ಆಗಿರುವಂಥದ್ದು. ನಂತರ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಕತ್ತರಿ ಸಹಾಯದಿಂದ ಕಟ್ ಮಾಡ್ತಾ ಇದ್ದೇನೆ. ಇನ್ನು ಯಾವುದೇ ಪೀಸ್ ನಮಗೆ ಅಗತ್ಯವಿಲ್ಲ, ಕೇವಲ ಈ ರೀತಿಯಾದ 8 ಸೆಂಟಿಮೀಟರ್ ಪೀಸ್ ಇದೆಯಲ್ಲ ಅದು ಅಗತ್ಯವಿದೆ. ಫ್ರೆಂಡ್ಸ್, ನೀವು 8 ಸೆಂಟಿಮೀಟರ್ ಅಲ್ಲ, ದಯವಿಟ್ಟು ಇದೊಂದು 10 ಸೆಂಟಿಮೀಟರ್ ಆದರೂ ಇಡಬೇಕಾಗಿದೆ, ಆಗ ನಿಮಗೆ ಕರೆಕ್ಟ್ ಆಗ್ತದೆ. ನನಗೆ ಈಗ ಮಾಡಿದ ನಂತರ ಅದು ಚಿಕ್ಕದಾಗ್ತಾ ಇತ್ತು. ಫ್ರೆಂಡ್ಸ್, ನಂತರ ನೋಡಿ ಈ ಸೈಡ್ನಲ್ಲಿ ನಾವು ನೈಸ್ ಮಾಡ್ತಾ ಇದ್ದೇವೆ, ಯಾಕೆಂದರೆ ನಮಗೆ ಈ ಕುತ್ತಿಗೆಲ್ಲ ತಾಗಬಾರ್ದು ಅಂತ. ನಂತರ ನೋಡಿ ನಾನು 4 ಗುರುತು ಮಾಡಿದ್ದೆಲ್ಲ ಸೈಡಲ್ಲಿ ಈ ರೀತಿಯಾಗಿ ಗುರುತು ಮಾಡಬೇಕಾಗಿದೆ. ನಂತರ ನೋಡಿ ಈ ರೀತಿಯಾದ ಒಂದು ಪಂಚಿಂಗ್ ಮಿಷಿನ್ನಲ್ಲಿ ನಾನು ಪಂಚ್ ಮಾಡ್ತಾ ಇದ್ದೇನೆ, ಅಂದರೆ ನೋಡಿ ಈ ರೀತಿಯಾಗಿ ತೂತು ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ನಿಮ್ಮ ಹತ್ರ ಪಂಚಿಂಗ್ ಮಿಷಿನ್ ಇಲ್ಲದ್ರೆ ಕತ್ತರಿ ಸಹ ಮಾಡ್ಬೋದಾಗಿದೆ. ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಕತ್ತರಿಯಲ್ಲಿ ನೈಸಾಗಿ ಹೋಲಾಗ್ತದೆ, ನೀವು ಕತ್ತರಿಯಲ್ಲೇ ಮಾಡ್ಬೋದು. ಫ್ರೆಂಡ್ಸ್, ನಂತರ ನೋಡಿ ಈ ರೀತಿಯಾಗಿ ಮಾರ್ಕರಲ್ಲಿ ನಾನು ಗೆರೆ ಹಾಕಿದ್ದೀನಿ, ಅದೇ ರೀತಿಯಾಗಿ ನಾವು ಈ ರೀತಿಯಾಗಿ ಕಟ್ ಮಾಡಬೇಕಾಗಿದೆ. ನೋಡಿ ನಾನು ಈ ರೀತಿಯಾಗಿ ಅದು ಮಾಸ್ಕಿನ ಕನೆಕ್ಟ್ ಮಾಡಲಿಕ್ಕೆ ಇರುವಂಥದ್ದು. ನೀವು 4 ಅಲ್ಲ ಫ್ರೆಂಡ್ಸ್, 6, 8, 10 ಬೇಕಾದ್ರೂ ಮಾಡ್ಬೋದು. ನಾನು ಹೇಳುವಂಥದ್ದು ಈ 8 ಸೆಂಟಿಮೀಟರ್ ಅಲ್ಲ, ಈ ಪ್ಲಾಸ್ಟಿಕ್ ಪೀಸ್ ಒಂದು 10 ರಿಂದ 15 ಸೆಂಟಿಮೀಟರ್ ತನಕ ಇಡ್ಬೋದಾಗಿದೆ. ಫ್ರೆಂಡ್ಸ್, ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನೋಡಿ ಈ ರೀತಿಯಾಗಿ ನಮ್ಮ ಫೈನಲ್ ಪ್ರಾಡಕ್ಟ್ ಆಗಿದೆ. ಇನ್ನು ನಾವು ಇದನ್ನು ಟೆಸ್ಟ್ ಮಾಡಲಿಕ್ಕಿದ್ದೇವೆ. ಟೆಸ್ಟ್ ಮಾಡೋದ ಮೊದಲು ನಾನೀಗ ಮಾಸ್ಕನ್ನು ಹಾಕಿ ತೋರಿಸ್ತೀನಿ. ಈ ರೀತಿಯಾಗಿ ನೋಡಿ ಮಾಸ್ಕನ್ನು ಹಾಕಬೇಕಾಗಿದೆ. ಫ್ರೆಂಡ್ಸ್, ನೀವು ಗಮನಿಸ್ಬೋದು ಈ ರೀತಿಯಾಗಿ ನೋಡಿ ಇಲ್ಲಿ ಒಳಗೆ ಹಾಕಬೇಕಾಗಿದೆ, ಅದೇ ರೀತಿಯಾಗಿ ಈ ಸೈಡಲ್ಲಿ ಕೂಡ ಹಾಕಬೇಕಾಗಿದೆ. ಫ್ರೆಂಡ್ಸ್, ನೋಡಿ ನಾನೀಗ ಈ ರೀತಿಯಾಗಿ ಹಾಕ್ತಾ ಇದ್ದೇನೆ, ನೋಡ್ಬೋದು. ನಾನು ನೋಡಿ ನಿಮಗೆ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಪರ್ಫೆಕ್ಟಾಗಿ ಒಳ್ಳೆದಾಗಿ ಆಗ್ತಾ ಇದೆ. ನೋಡಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ನಾನು ಸಹ ಹೇಳಿದಲ್ಲ ಸ್ವಲ್ಪ ಚಿಕ್ಕ ಆಯ್ತು ನಾನು ಮಾಡಿದ್ದು. ಇನ್ನು ಕೂಡ ಒಂದು 10 ರಿಂದ 15 ಸೆಂಟಿಮೀಟರ್ ತನಕ ನೀವು ಮಾಡ್ಬೋದಾಗಿದೆ. ನೋಡಿ ಯಾವುದೇ ಒಂದು ಕಿವಿ ನೋವು ಆಗ್ತಾ ಇಲ್ಲ ಫ್ರೆಂಡ್ಸ್, ಒಳ್ಳೆ ಕರೆಕ್ಟಾಗಿ ಟೈಟಾಗಿ ನಿಲ್ತಾ ಇದೆ. ನಿಮಗೆ ಮಾಸ್ಕ್ ಊದಿರೋ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತಾ ಇದೆ. ನೋಡಿ ಈ ರೀತಿಯಾಗಿ ನೀವು ಗಮನಿಸ್ಬೋದು. ಫ್ರೆಂಡ್ಸ್, ಇದು ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇನ್ನು ನಂಬರ್ 2. ಫ್ರೆಂಡ್ಸ್, ನೋಡಿ ಈಗ ನಾವು ನೋಡಿ ಈ ರೀತಿಯಾದ ಒಂದು ಬಳ್ಳಿಯನ್ನು ತಗೊಂಡಿದ್ದೇವೆ. ಈ ಬಳ್ಳಿಯನ್ನು ನೋಡಿ ಈ ರೀತಿ ಇಷ್ಟಿದೆಯಲ್ಲ, ಇದು ನಾವು ಕಟ್ ಮಾಡಿದ್ದೇವೆ. ಇದು ನೋಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆದ ಬಳ್ಳಿ. ನೀವು ಬಳ್ಳಿ ಅಥವಾ ಒಂದು ಬಟ್ಟೆಯನ್ನು ಕೂಡ ಬಳಸ್ಬೋದಾಗಿದೆ. ನೋಡಿ ಇದು ಬಹಳ ಸುಲಭವಾದ ಒಂದು ಹೊಸ ಐಡಿಯಾ ಆಗಿದೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡಬೇಕಾಗಿದೆ. ನಂತರ ನೋಡಿ ಈ ರೀತಿಯಾಗಿ ನಾವು ಸುರುತ್ತಾ ಇದ್ದೇವೆ. ಈ ಸುರುಟಿನ ನಂತರ ಈ ಸೈಡಿಗೆ ಮತ್ತೆ ಈ ಸೈಡಿಗೆ ನಮ್ಮ ಗುಬ್ಬಿ ಅಂತ ಹೇಳ್ತಾವಲ್ಲ ಬಟನ್, ಅದನ್ನು ನಾವು ಹೊಲಿದು ಬರಬೇಕು. ಫ್ರೆಂಡ್ಸ್, ನೋಡಿ ಈಗಾಗಲೇ ನಾನು ಹೊಲಿದಿದ್ದೇನೆ. ಇದು ಹೊಲಿಯೋ ವಿಡಿಯೋ ತೋರಿಸ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಕ್ಷಮಿಸಿ. ನೋಡಿ ನಾನೀಗ ಇನ್ನೊಂದು ಮಾಸ್ಕ್ ಅಂತ ತಗೊಂಡಿದ್ದೇನೆ. ನೋಡಿ ಈ ರೀತಿಯಾಗಿ ನಾನು ಸೆಟ್ ಮಾಡಬೇಕಾಗಿದೆ, ಬಹಳ ಸುಲಭ ಆಗಿದೆ. ನೋಡಿ ಈ ರೀತಿಯಾಗಿ ಸೆಟ್ ಮಾಡಬೇಕು ಈ ಹೊಡೆ, ಅದೇ ರೀತಿಯಲ್ಲಿ ಈ ಹೊಡೆಯನ್ನು ಕೂಡ ಸೆಟ್ ಮಾಡಬೇಕಾಗಿದೆ. ನಾನಿಲ್ಲಿ ಈ ರೀತಿಯಾಗಿ ಸೆಟ್ ಮಾಡಿದ್ದೇನೆ. ನೋಡಿ ಗುಬ್ಬಿಯನ್ನು ಈ ರೀತಿಯಾಗಿ ಇಟ್ಟಿದ್ದೇನೆ, ಮಾಸ್ಕನ್ನು ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ನೋಡಿ ನಾನು ಈ ರೀತಿಯಾಗಿ ಸೆಟ್ ಮಾಡಿದ್ದೇನೆ. ಇದು ಒಳ್ಳೆಯದಾಗಿ ವರ್ಕ್ ಆಗ್ತೈತಿ.
ನೋಡಿ ಯಾವುದೇ ಒಂದು ಕಿವಿ ನೋವು ಆಗ್ತಾ ಇಲ್ಲ. ಇದು ಕೂಡ ಒಳ್ಳೆದಾಗಿ ಆಗ್ತದೆ. ಫ್ರೆಂಡ್ಸ್, ನೀವು ಮನೆಯಿಂದ ಎಲ್ಲಿ ಹೋಗ್ತಿದ್ರು ದಯವಿಟ್ಟು ಮಾಸ್ಕ್ ಅನ್ನು ಬಳಸಿ. ಹಾಗೆ ಈ ಮಾಸ್ಕ್ ಕನೆಕ್ಟರ್ಗಳು ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಈಗ ನಮ್ಮ ಚಾನಲ್ಗೆ 350 ಸಬ್ಸ್ಕ್ರೈಬ್ ಆಗಿದೆ. ಕಾರಣ ತುಂಬಾ ಧನ್ಯವಾದಗಳು. ಇನ್ನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.